ಏನೋ ನಿಂತಿದ್ದಂತಹ ಕಾರಿಗೆ ಶಾಸಕರ ಸಿಟಿ ರವಿ ಕಾರು ಡಿಕ್ಕಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಂತಿದ್ದಂತಹ ಕಾರಿಗೆ ಹೋಗಿ ಶಾಸಕ ಸಿಟಿ ರವಿ ಅವರ ಕಾರು ಡಿಕ್ಕಿಯಾಗಿತ್ತು। ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕುಣಿಗಲ್ ಸಿಪಿಐ ಅಶೋಕ್ ಕುಮಾರ್ ಸ್ಥಳ ಮಹಜರಿಗೆ ಅಂತ ಹೇಳಿ ತೆರಳಿದ್ದಾರೆ। ಮೂವರು ಯುವಕರೊಂದಿಗೆ ಸ್ಥಳಕ್ಕೆ ತೆರಳಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ। ಅಪಘಾತದ ಬಗ್ಗೆ ವಿವರಣೆಯನ್ನ ನೀಡ್ತಾ ಇದ್ದಾರೆ। ಮೂವರು ಯುವಕರು ಅಪಘಾತ ನಡೆದಂತಹ ಸ್ಥಳದಲ್ಲಿ ತುಂಡಾಗಿ ಬಿದ್ದಿದೆ ಕಾಲೊಂದು। ಸಿಟಿ ರವಿ ಅವರ ಕಾರ್ ಇತ್ತು, ಆ ಕಾರು ಡಿಕ್ಕಿ ಹೊಡೆದಿತ್ತು। ಡಿಕ್ಕಿ ಹೊಡೆದಂತ ರಭಸಕ್ಕೆ ಇಬ್ಬರು ಯುವಕರು ಕೂಡ ಮೃತಪಟ್ಟಿದ್ರು। ಇದೀಗ ಸ್ಥಳ ಮಹಜರಿಗೆ ಅಂತ ಹೇಳಿ ತೆರಳಿರುವಂತಹ ಸಿಪಿಐ ಅಲ್ಲಿ ಸ್ಥಳ ಮಹಜರನ್ನ ಮಾಡ್ತಾ ಇದ್ದಾರೆ। 3 ಜನ ಪ್ರತ್ಯಕ್ಷದರ್ಶಿಗಳನ್ನ ಅಲ್ಲಿಗೆ ಕರೆದುಕೊಂಡು ಹೋಗಿ ಸ್ಥಳ ಮಹಜರನ್ನ ಮಾಡ್ತಾ ಇದ್ದಾರೆ। ಇನ್ನು ಘಟನೆ ಹೇಗಾಯಿತು, ಘಟನೆ ಹೇಗೆ ಸಂಭವಿಸಿತು ಎಲ್ಲವನ್ನೂ ಕೂಡ ಅವರು ವಿವರಿಸ್ತಾ ಇದ್ದಾರೆ। ಸ್ಕಾರ್ಪಿಯೋ ನಿಂತಿತ್ತು, ಇಲ್ಲಿ ಮುಂದೆ ಬಂದು ಸಿಟ್ ನಿಂತಿತ್ತು ಸರ್। ಸ್ಪೀಡೇ ಬಂದಿದ್ದೇನೆ, ಇಲ್ಲಿ ರೈಟ್ ಸೈಡ್ ಹೊಡೆದಿರೋದು। ಈ ರೈಟ್ ಸೈಡ್ ಹೊಡೆದು ಏನು ಮಾಡಿದ್ದಾರೆ, ಇಲ್ಲಿ ಈ ಸೆಂಟ್ರಲ್ ಒಬ್ಬ ನಿಂತಿದ್ದಾನೆ, ಸೆಂಟ್ರಲ್ ಒಬ್ಬ ನಿಂತಿದ್ದಾನೆ ಸರ್। ಅದೇ ಕಾಲ್ ಮುರ್ಕೊಳ್ಳೋಗಿದ್ದಾರೆ ಅವ್ರು ಇಲ್ಲಿ ಅವರು ಇಲ್ಲಿ ನಿಂತಿದ್ದಾರೆ। ಇಲ್ಲಿ ಸ್ವಿಫ್ಟ್ ಕಾರ್ ಇತ್ತಲ್ವಾ, ಈ ಜಾಗದಲ್ಲಿ ಶಶಿಕುಮಾರ್ ಮತ್ತೆ ಸುನಿಲ್ ನಿಂತಿದ್ದಾರೆ। ಆ ಬಂದಿದ್ದ ಫೋರ್ಸ್ ರೈಟ್ ಸೈಡ್ ಹೊಡೆದ್ಬಿಟ್ಟು ಇಷ್ಟು ಅಗಲ ಬೇಕಾದ ಕಾರಿದೆ ಸರ್, ಯಾವ ವೆಹಿಕಲ್ಸ್ ಬರ್ತಾನೆ ಇಲ್ಲ ಅವ್ರು ಬಂದಾಗ। ಇಷ್ಟು ಅಗಲ ಇಲ್ಲಿ ಅವ್ರು ಬಂದು ಫೋರ್ಸ್ಗೆ ಸ್ಪೀಡ್ ಬಂದಿರಲ್ಲ, ಈ ರೈಟ್ ಸೈಡ್ಗೆ ಸ್ಟಾರ್ಟ್ ಹೊಡೆದು ಗಾಡಿ ಇಲ್ಲಿ ಇನ್ನೊಬ್ಬರು ಇಲ್ಲಿ ನಿಲ್ಸಿದ್ರಾ? ಸರ್ ಇಲ್ಲಿ ಕಾರ್ ಹಾಕಿದೆ ಸರ್, ಇಲ್ಲಿ ಇದು ಸ್ಕಾರ್ಪಿಯೋ ನಿಂತಿತ್ತು, ಇಲ್ಲಿ ಮುಂದೆ ಬಂದು ಸಿಟ್ ನಿಂತಿತ್ತು ಸರ್। ಸ್ಪೀಡೇ ಬಂದಿದ್ದೇನೆ, ಇಲ್ಲಿ ರೈಟ್ ಸೈಡ್ ಹೊಡೆದಿರೋದು। ಈ ರೈಟ್ ಸೈಡ್ ಹೊಡೆದು ಏನು ಮಾಡಿದ್ದಾರೆ, ಇಲ್ಲಿ ಈ ಸೆಂಟ್ರಲ್ ಒಬ್ಬ ನಿಂತಿದ್ದಾನೆ। ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಪ್ರತ್ಯಕ್ಷದರ್ಶಿಗಳಿವರು ಸ್ವತಃ ಆ ಕಾರ್ನಲ್ಲಿ ಇದ್ದಂತಹ ಯುವಕರು ಹೇಗೆ ನಡೀತು ಘಟನೆ ಅನ್ನುವಂಥದ್ದನ್ನ ವಿವರಿಸ್ತಾ ಹೋಗ್ತಾ ಇದ್ದಾರೆ। ಮೊದಲು ಕಾರು ಇಲ್ಲಿ ನಿಂತಿತ್ತು, ಆ ನಿಂತಹ ಸಂದರ್ಭದಲ್ಲೂ ಕೂಡ ಅಪಘಾತ ಸಂಭವಿಸಿ ಇಬ್ಬರು ಮೃತಪಟ್ಟರು ಅನ್ನುವಂಥ ವಿಚಾರವನ್ನ ಪೊಲೀಸರಿಗೆ ತಿಳಿಸ್ತಾ ಇದ್ರು। ಏನೋ 2 ಕಾರಿಗೇನು ಶಾಸಕ ಸಿಟಿ ರವಿ ಅವರ ಕಾರು ಡಿಕ್ಕಿ ಹೊಡೆದಿತ್ತಲ್ಲ, ಹೊಡೆದಂಥ ಸಂದರ್ಭದಲ್ಲಿ ಒಂದು ಮಾಧ್ಯಮ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ರು। ಆದರೆ ಆ ಬಿಡುಗಡೆ ಮಾಡಿರುವಂಥ ಹೇಳಿಕೆ ಸುಳ್ಳು। ಆಂಬ್ಯುಲೆನ್ಸ್ ಬರೋದಕ್ಕಿಂತ ಮುಂಚೆಯೇ ಸ್ಥಳದಿಂದ ಸಿಟಿ ರವಿ ತೆರಳಿದ್ರು। 5 ನಿಮಿಷದಲ್ಲಿ ಸಿಟಿ ರವಿ ಅಲ್ಲಿಂದ ತೆರಳಿದ್ರು। ಶಾಸಕ ಸಿಟಿ ರವಿ ವಿರುದ್ಧ ಗಾಯಾಳು ಪುನೀತ್ ತಮ್ಮ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ। ಸ್ವಾಮಿ, ನಿಮಗೆ ನಿಜವಾಗ್ಲೂ ಮಾನವೀಯತೆ ಇದೆಯಾ ಅನ್ನುವಂಥ ಪ್ರಶ್ನೆ ಕೇಳಿದಂಥ ಪುನೀತ್ ಇದೀಗ ಅವರ ವಿರುದ್ಧ ಆಕ್ರೋಶವನ್ನು ಕೂಡ ಹೊರ ಹಾಕ್ತಾ ಇದ್ದಾರೆ। ಅವರು ಆಂಬ್ಯುಲೆನ್ಸ್ ಬರೋದಕ್ಕಿಂತ ಮುಂಚೆ ಅಲ್ಲಿಂದ ತೆರಳಿದ್ದಾರೆ। ನಾವೇ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ತೆರಳಿದ್ದೇವೆ, ಅಲ್ಲಿ ಸಿಟಿ ರವಿಯವರು ಇರಲೇ ಇಲ್ಲ ಅಂತ ಹೇಳಿ ಅಪಘಾತದಲ್ಲಿ ಗಾಯಗೊಂಡಿದ್ದಂತಹ ಪುನೀತ್ TV9ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ। ಈ ಹೇಳಿಕೆ ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ರಾಜ್ಯ ಬಿಜೆಪಿ ಘಟಕ ಬಿಡುಗಡೆ ಮಾಡಿರುವಂತಹ ಹೇಳಿಕೆ ಇದೆಯಲ್ಲ, ಅದಕ್ಕೆ ವಿರುದ್ಧವಾದಂಥ ಹೇಳಿಕೆ ಇದು। ಸತ್ಯಾಂಶ ಏನು ಅನ್ನುವಂಥ ಹೇಳಿಕೆ ಇದು, ಸತ್ಯಾಂಶ ಯಾವುದು ಅನ್ನುವಂಥ ಹೇಳಿಕೆ ಇದು। ಯಾಕಂದ್ರೆ ಹೇಳಿಕೆ ಕೊಡ್ತಾ ಇದ್ದವರು ಹೊರಗಡೆ ಇರಲಿಲ್ಲ, ಯಾರು ಗಾಯಾಳು ಆಗಿದ್ರು, ಯಾರು ಈ ಅಪಘಾತದಲ್ಲಿ ಗಾಯಗೊಂಡಿದ್ರು ಅಂಥದ್ದೇ ವ್ಯಕ್ತಿ ಹೇಳ್ತಾ ಇದ್ದಾರೆ ಸಿಟಿ ರವಿ ಅಲ್ಲಿ ಇರಲಿಲ್ಲ, ಕೇವಲ 5 ನಿಮಿಷದಲ್ಲಿ ಅಲ್ಲಿಂದ ತೆರಳಿದ್ರು, 5 ನಿಮಿಷ ಇದ್ರು, ಆಮೇಲೆ ಅಲ್ಲಿಂದ ತೆರಳಿದ್ರು। ಆಂಬ್ಯುಲೆನ್ಸ್ ಬರೋವರೆಗೂ ಕೂಡ ಅವರು ವೇಟ್ ಮಾಡಲಿಲ್ಲ, ಅಲ್ಲಿಂದ ಸ್ಥಳದಿಂದ ಅವರು ಹೋದರು। ಆಂಬ್ಯುಲೆನ್ಸ್ ಬಂದ ನಂತರದಲ್ಲಿ ಸ್ವತಃ ನಾವೇ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ತೆರಳಿದ್ವಿ ಅಂತ।